ಹಲೋ ಸ್ನೇಹಿತರೆ, ಎಲ್ರಿಗೂ ನಮ್ಮ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ದಿನಗಳ ನಂತರ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಬಹಳ ದಿನಗಳ ನಂತರ ನಮ್ಮ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಬಹಳಷ್ಟು ಜನ ಇವಾಗ ಫ್ರೆಶರ್ಸ್ ಯಾರೆಲ್ಲ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಅನ್ಕೊಂಡಿದಾರ. ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಮತ್ತೆ ಫೋನ್ ಕಾಲ್ ಸಹಿತ ಮಾಡ್ತಾ ಇದ್ದಾರೆ. ಯಾವ ತರ ಪ್ರಿಪರೇಷನ್ ಮಾಡಬೇಕು, ಯಾವ ತರ ಸ್ಟಾರ್ಟ್ ಮಾಡಬೇಕು ಈ ಪ್ರಿಪರೇಷನ್ ಅಂತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ಯಾರೆಲ್ಲ ಈಗ ಡಿಗ್ರಿ ಮಾಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ ಇದ್ದೀರಾ, ಅದಾದ್ಮೇಲೆ ಯಾರೆಲ್ಲ ಡಿಗ್ರಿಯನ್ನ ಮುಗಿಸಿ ಈಗ UPSC ಪ್ರಿಪರೇಷನ್ ಮಾಡಬೇಕು ಅನ್ಕೊಂಡಿದ್ದೀರಾ, ಸೊ ಅಂತವರಿಗೆ ಈ ಒಂದು ವಿಡಿಯೋ, ಈ ಒಂದು ಗೈಡೆನ್ಸ್ ವಿಡಿಯೋ ಯಾವ ತರ ಒಂದು ಸರಿಯಾದ ಮಾರ್ಗದಲ್ಲಿ ಪ್ರಿಪರೇಷನ್ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ನಾನು ಏನೆಲ್ಲ ಒಂದು ಪ್ರಿಪರೇಷನ್ ಸ್ಟ್ರಾಟಜಿ ಹೇಳ್ತೀನಿ. ಸೊ ಅದು UPSC ಮತ್ತೆ KPSC, ಅದರಲ್ಲೂ KAS ಎಕ್ಸಾಮ್ಗೆ ಇದು ಹೋಲಿಕೆ ಆಗ್ತಕ್ಕಂತಹದ್ದು. ಸ್ಪೆಸಿಫಿಕಲಿ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಮತ್ತೆ KPSC ಯ ಎಲ್ಲ ಎಕ್ಸಾಮ್ಸ್, ಅದರಲ್ಲೂ ಸ್ಪೆಸಿಫಿಕ್ ಆಗಿ KAS ಎಕ್ಸಾಮ್ಗೆ ಬಹಳ ಹೋಲಿಕೆ ಆಗ್ತಕ್ಕಂತಹದ್ದು. ಸೊ ಈ ಒಂದು ವಿಡಿಯೋ ನಿಮ್ಗಾಗಿ. ಈಗ ನೋಡೋಣ ಯಾವ ತರ ಸ್ಟ್ರಾಟಜಿ ಮಾಡ್ಕೋಬೇಕು, ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಸ್ನೇಹಿತರೆ, UPSC ಯ ಸಿವಿಲ್ ಸರ್ವಿಸ್ ಎಕ್ಸಾಮು, ಅದಾದ್ಮೇಲೆ KPSC ಯ KAS ಎಕ್ಸಾಮ್ ಏನಿದೆ, ಸೊ ಇದು ಒಂದು ಮ್ಯಾರಥಾನ್ ಇದ್ದ ಹಾಗೆ. ಸೊ ನಿಮಗೆಲ್ಲ ಮ್ಯಾರಥಾನ್ ಅಂದರೆ ಗೊತ್ತಿದೆ ಅನ್ಕೊಂತೀನಿ. ಒಂದು ಮ್ಯಾರಥಾನ್ ಅಂದರೆ ಸುಮಾರು 42.5 ಕಿಲೋಮೀಟರ್. ಸೊ ಒಂದು 100 ಮೀಟರ್ ರೇಸನ್ನು ಓಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಪೀಡ್ ಮುಖ್ಯ ಆಗುತ್ತೆ. ಆದರೆ ಒಂದು ಮ್ಯಾರಥಾನ್ 42.5 ಕಿಲೋಮೀಟರ್ ಓಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಪೀಡ್ ಮುಖ್ಯ ಆಗಲ್ಲ. ಬದಲಾಗಿ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಸ್ಥಿರತೆ ಅನ್ನೋದಿರಬೇಕು. ಅದಾದಮೇಲೆ ನಿಮ್ಮೊಳಗೆ ಪೇಷನ್ಸ್ ಅಂತಕ್ಕಂತಹದ್ದು ಇರಬೇಕು, ಎಂಡ್ಯೂರೆನ್ಸ್ ಅಂತಕ್ಕಂಥದ್ದು ಇರಬೇಕು. ಅಂದರೆ ನಿಮಗೆ ನೋವಾದ್ರೂ ಸಹಿತ ತಡ್ಕೊಳ್ತಕ್ಕಂತಹ ಕೆಪಾಸಿಟಿ ಇರಬೇಕು. ಸೊ ಐ ಹೋಪ್ ಯಾರಾದರೂ ನೀವು ಲಾಂಗ್ ಡಿಸ್ಟೆನ್ಸ್ ರನ್ನರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ, ಒಂದು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಮಾಡಬೇಕಾದ್ರೆ ಪೇಷನ್ಸ್ ಬಹಳ ಮುಖ್ಯ, ನೋವನ್ನು ತಡ್ಕೊಳ್ಳೋದು ಬಹಳ ಮುಖ್ಯ, ಕನ್ಸಿಸ್ಟೆನ್ಸಿ ಅಂತಕ್ಕಂತಹದ್ದು ಬಹಳ ಮುಖ್ಯ. ಸೊ ನಾವೆಲ್ಲ ಆಮೆ ಮತ್ತು ಮೊಲದ ಕಥೆಯನ್ನು ಕೇಳಿದ್ದೀವಿ. ಸೊ ಈ ಕಥೆಯಲ್ಲಿ ಯಾವ ಥರ ಆಮೆ ಸ್ಲೋ ಬಟ್ ಸ್ಟಡಿ ಹೋಗಿ ವಿನ್ ಆಗುತ್ತೆ. ಸೊ ಈ ಸೇಮ್ ಕಾನ್ಸೆಪ್ಟು UPSC ಯಲ್ಲೂ ಸಹಿತ ಅಪ್ಲೈ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಇಟ್ಸ್ ಅ ಮ್ಯಾರಥಾನ್ ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ ಡೂ ಯು ಹ್ಯಾವ್ ಇಟ್ ಇನ್ ಅಂದರೆ ಯು ಶುಡ್ ಹ್ಯಾವ್ ಪೇಷನ್ಸ್, ಪರ್ಸಿವರೆನ್ಸ್, ಕನ್ಸಿಸ್ಟೆನ್ಸಿ ಇರಬೇಕು, ಮತ್ತು ಎಂಡ್ಯೂರೆನ್ಸ್ ಅಂತಕ್ಕಂಥದ್ದು ನಿಮ್ಮಲ್ಲಿ ಇರಬೇಕು. ಸೊ ಈಗ ಮುಂದೆ ನೋಡೋಣ ನಮ್ಮ ಸೊ ಇಲ್ಲಿ ಬಹಳಷ್ಟು ಜನ ನನಗೆ ಪ್ರಶ್ನೆ ಕೇಳಿದ ಹಾಗೆ, ಹೌ ಮೆನಿ ಅವರ್ಸ್ ಶುಡ್ ವಿ ಸ್ಟಡಿ, ಎಷ್ಟು ಗಂಟೆ ನಾವು ಓದಬೇಕು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಸುಮಾರು 10ರಿಂದ 12 ಗಂಟೆ ನಾನು ಸ್ಟಡಿ ಮಾಡ್ತಾ ಇದ್ದೆ. ಸೊ 10ರಿಂದ 12, ಯಾರೆಲ್ಲ ಫುಲ್ ಟೈಮ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಸೊ ಅವರು 10ರಿಂದ 12 ಗಂಟೆಗಳ ಕಾಲ ಮಿನಿಮಮ್ ನೀವು ಕೊಡಬೇಕು. ಯಾರೆಲ್ಲ ವರ್ಕಿಂಗ್ ಇದ್ದೀರಾ ಸೊ ಅವರು ಮಿನಿಮಮ್ ಒಂದು 6 to 8 ಅವರ್ಸ್ ನೀವು ಸ್ಟಡೀಸಿಗೆ ಅಂಥೇಳಿ ಕೊಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ರೂಲ್ಸ್ ಇಲ್ಲ, ಇಷ್ಟು ಅವರ್ಸ್ ಓದಿದರೆ ಮಾತ್ರ ಕ್ಲಿಯರ್ ಆಗ್ತಾರೆ, ಇಲ್ಲಾಂದರೆ ಇಲ್ಲ ಅಂತಕ್ಕಂತಹ ಒಂದು ಮೂಢನಂಬಿಕೆಗಳಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಜನ ಕೇವಲ 6 ಗಂಟೆ ಓದಿ ಕ್ಲಿಯರ್ ಆಗಿರೋರಿದ್ದಾರೆ, 8 ಗಂಟೆ ಓದಿ ಕ್ಲಿಯರ್ ಆಗಿದ್ದಾರೆ, 14ರಿಂದ 15 ಗಂಟೆಯನ್ನು ಸಹಿತ ಓದೋರಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಸ್ಟ್ರೆಂತನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಗಂಟೆ ಓದೋದಕ್ಕೆ ಸಾಧ್ಯ, ಅದರ ತಕ್ಕ ಹಾಗೆ ನೀವು ಟೈಮ್ ಟೇಬಲ್ ಮಾಡಬೇಕು. ಸೊ ಇಲ್ಲಿ ಎಷ್ಟು ಗಂಟೆ ಅಂತಕ್ಕಂಥದ್ದು ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಸಮಯ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಎಷ್ಟು ಗಂಟೆ ಓದಬೇಕು ಅನ್ನೋದನ್ನು ನೀವು ಮಾಡ್ಕೋಬೇಕು. ಅದಾದಮೇಲೆ ಮುಂದಿನ ಪ್ರಶ್ನೆ ಯೂಶಲಿ ಹೆಂಗಪ್ಪ ಅಂತ ಹೇಳಿದ್ರೆ, ಹೌ ವಿ ಶುಡ್ ಸ್ಟಾರ್ಟ್ ಪ್ರಿಪ್ರೇಷನ್, ಯಾವ ಥರ ನಾವು ಪ್ರಿಪ್ರೇಷನ್ನ ಶುರು ಮಾಡಬೇಕು ಅಂತಕ್ಕಂಥ ಒಂದು ಗೊಂದಲಗಳಿರ್ತವೆ, ಎಸ್ಪೆಷಲಿ ಬಿಗಿನರ್ಸಿಗೆ. ಸೊ ನಮ್ಮ ಇವತ್ತಿನ ಈ ವಿಡಿಯೋ ಕಂಪ್ಲೀಟ್ಲಿ ಬಿಗಿನರ್ಸಿಗೋಸ್ಕರ.
ಸೊ ಯಾರೆಲ್ಲ ಇನ್ನೂ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥವರು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತಕ್ಕಂತಹದ್ದು. ಸೊ ಮೊದಲನೇದಾಗಿ ನಾವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ಅಲ್ಲಿ ಬೇಸಿಕ್ಸ್ ಅಂತಕ್ಕಂತಹದ್ದು ಬಹಳ ಇಂಪಾರ್ಟೆಂಟು. ಸೊ ಈ ಬೇಸಿಕ್ಸನ್ನು ನಾವು ಎಷ್ಟು ಸ್ಟ್ರಾಂಗ್ ಮಾಡ್ಕೊತೀವಿ ಅಷ್ಟು ನಮಗೆ ಎಕ್ಸಾಮ್ಸಲ್ಲಿ ಒಳ್ಳೆಯದಾಗ್ತಕ್ಕಂತಹದ್ದು. ಸೊ ಈ ಬೇಸಿಕ್ಸು ಇದು ಆಲ್ಮೋಸ್ಟ್ UPSC ಸಿವಿಲ್ ಸರ್ವಿಸ್ ಎಕ್ಸಾಮು ಮತ್ತು KPSC ಎಕ್ಸಾಮ್ಗೆ ಇದು ಆಲ್ಮೋಸ್ಟ್ ಸೇಮು. ಸೊ ಒಂದನೇದ್ದು ಪೊಲಿಟಿ ಇದೆ, ಅದಾದಮೇಲೆ ಎಕನಾಮಿ, ಆಮೇಲೆ ಹಿಸ್ಟ್ರಿ ಇದೆ. ಸೊ ಹಿಸ್ಟ್ರಿನಲ್ಲಿ ನಮಗೆ ಏನ್ಸಿಯಂಟ್ ಹಿಸ್ಟ್ರಿ ಬರುತ್ತೆ, ಅದಾದಮೇಲೆ ಮಿಡಿವಲ್ ಹಿಸ್ಟ್ರಿ ಅಂತ ಬರುತ್ತೆ, ಅದಾದಮೇಲೆ ಮಾಡರ್ನ್ ಹಿಸ್ಟ್ರಿ ಅಂಥೇಳಿ ಬರುತ್ತೆ. ಸೊ ಆಮೇಲೆ ಇದರಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಸಹಿತ ಇನ್ಕ್ಲೂಡ್ ಆಗ್ತಕ್ಕಂತಹದ್ದು. ಆಮೇಲೆ ಜಿಯೋಗ್ರಫಿ ಇದೆ, ಎನ್ವಿರಾನ್ಮೆಂಟ್ ಇದೆ, ಆಮೇಲೆ ಸೈನ್ಸ್ ಇದೆ ಬೇಸಿಕ್ಸು, ಆಮೇಲೆ ಕರೆಂಟ್ ಅಫೇರ್ಸ್ ಇದೆ, ಮತ್ತು UPSC ಮತ್ತು KPSCನಲ್ಲಿ CSAT ಅಂತಕ್ಕಂಥದ್ದು. CSAT ಅಂತ ಹೇಳಿದ್ರೆ ಸಿವಿಲ್ ಸರ್ವಿಸ್ ಆ್ಯಪ್ಟಿಟ್ಯೂಡ್ ಟೆಸ್ಟು. ಸೊ ಇದರಲ್ಲಿ ಮ್ಯಾಥ್ಸ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ರೀಸನಿಂಗ್ ಇರುತ್ತೆ, ಆಮೇಲೆ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಸಹಿತ ಇರ್ತಕ್ಕಂತಹದ್ದು. ಸೊ ಈಗ ನಾವು ಯಾವ ಥರ ಮುಂದೆ ಈ ಬೇಸಿಕ್ಸ್ ಏನಿದ್ದಾವೆ ಇದನ್ನು ಯಾವ ಥರ ಸ್ಟ್ರಾಂಗ್ ಮಾಡ್ಕೋಬೇಕಾಗಿದ್ರೆ ಏನೇನು ಪುಸ್ತಕಗಳನ್ನು ನಾವು ಓದಬೇಕು ಅಂತಕ್ಕಂಥ ಒಂದು ಬೇಸಿಕ್ ಮಾಹಿತಿಗೆ ಹೋಗೋಣ ಈಗ. ಸೊ ಮುಂದಿನ ನಮ್ಮ ಸ್ಲೈಡ್ ಇರತಕ್ಕಂತಹದ್ದು ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು ಅಂತಕ್ಕಂತಹದ್ದು, ಬುಕ್ ಲಿಸ್ಟ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಸೊ ನಾನು ಮೇನ್ಸ್ಗೆ ಸ್ಪೆಸಿಫಿಕಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇವತ್ತು ಜಸ್ಟ್ ಬುಕ್ ಲಿಸ್ಟನ್ನ ನೋಡೋಣ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ. ಸೊ ಪೊಲಿಟಿ, ಫಸ್ಟ್ ಆಫ್ ಆಲ್ ಪೊಲಿಟಿಗೆ ಇರ್ತಕ್ಕಂಥ ಪುಸ್ತಕಗಳು ಅಂತ ಹೇಳಿದ್ರೆ ಬೇಸಿಕ್ಸ್ NCERTಯಲ್ಲಿ ಕ್ಲಾಸ್ 8th ಕ್ಲಾಸಲ್ಲಿ ಡೆಮೋಕ್ರೆಟಿಕ್ ಪೊಲಿಟಿಕ್ಸ್ ಅಂತ ಹೇಳಿದೆ, 2 ಬುಕ್ಸು, ಪಾರ್ಟ್ 1 ಮತ್ತು ಪಾರ್ಟ್ 2. ಸೊ ಈ ಬೇಸಿಕ್ಸ್ ಬುಕ್ಸ್ಗಳನ್ನು ಎಲ್ಲರೂ ದಯವಿಟ್ಟು ಓದಲೇಬೇಕು. ಅದಾದಮೇಲೆ ಕ್ಲಾಸ್ 11th ಪೊಲಿಟಿಕಲ್ ಥಿಯರಿ ಅಂತ ಒಂದು ಬುಕ್ಕು, ಅದಾದಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಟ್ ವರ್ಕ್ ಅಂತ ಹೇಳಿ ಇದೊಂದು ಬುಕ್ಕು. ಈ 2 ಪುಸ್ತಕಗಳು ಸಹಿತ ಕಂಪಲ್ಸರಿ. ಅದಾದಮೇಲೆ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಲಕ್ಷ್ಮೀಕಾಂತ್ ಅಂತ ಹೇಳಿ ಬರುತ್ತೆ ಸ್ಟ್ಯಾಂಡರ್ಡ್ ಬುಕ್ಕು. ಸೊ ಇದಿಷ್ಟು ಪೊಲಿಟಿಗೆ ಬೇಕಾಗಿರ್ತಂಥ ಬುಕ್ ಲಿಸ್ಟು. ಸೊ ಇದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಪುಸ್ತಕನೂ ಸಹಿತ ಬೇಡ, ಪ್ರಿಲಿಮ್ಸಿಗಾಗಲಿ ಮೇನ್ಸಿಗಾಗಲಿ. ಸೊ ಇಷ್ಟೇ ಪುಸ್ತಕ ಸಾಕು. ಅದಾದಮೇಲೆ ಎಕನಾಮಿ ನೋಡೋಣ. ಸೊ ಎಕನಾಮಿಗೆ ಕ್ಲಾಸ್ 9th ಹಿಡಿದು 12th NCERT ಪುಸ್ತಕಗಳು. ಅದರಲ್ಲೇ ಮೈಕ್ರೋ ಎಕನಾಮಿಕ್ಸ್ ಅಂತಕ್ಕಂಥ ಒಂದು ಪುಸ್ತಕ ಬೇಡ, ಕ್ಲಾಸ್ 12th ಬರ್ತಕ್ಕಂಥದ್ದು ಮೈಕ್ರೋ ಎಕನಾಮಿಕ್ಸು, ಅದು ಬೇಡ. ಬದಲಾಗಿ 12th ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ, ಮ್ಯಾಕ್ರೋ. ಸೊ ಆ ಪುಸ್ತಕ ಇಂಪಾರ್ಟೆಂಟು. ಅದಾದಮೇಲೆ ಸ್ಟ್ಯಾಂಡರ್ಡ್ ಬುಕ್ಸ್ ಅಂದರೆ ಸಂಜೀವ್ ವರ್ಮಾ ಅಥವಾ ವಿವೇಕ್ ಸಿಂಗ್ ಅಂತೇಳಿ ಇರ್ತಕ್ಕಂಥದ್ದು. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ತಗೊಂಡು ಓದ್ಬೋದು. ಸೊ ಇಲ್ಲೂ ಸಹಿತ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಎಲ್ಲ ಒಂದೇ ಸೋರ್ಸ್ ಇಲ್ಲಿ, ಮತ್ತು ಬೇರೆ ಸೋರ್ಸ್ ಓದಬೇಕು ಅಂತೇನಿಲ್ಲ. ಅದಾದಮೇಲೆ ಈಗ ಹಿಸ್ಟ್ರಿ ನೋಡೋಣ. ಹಿಸ್ಟ್ರಿಗೆ ಯಾವ ಪುಸ್ತಕಗಳು ಬೇಕಾಗುತ್ತೆ ಅಂಥೇಳಿ. ಮೊದಲನೇದಾಗಿ ಏನ್ಸಿಯಂಟ್ ಹಿಸ್ಟ್ರಿನಲ್ಲಿ RS ಶರ್ಮಾ ಅಂಥೇಳಿ ಓಲ್ಡ್ NCERT ಪುಸ್ತಕ ಇದೆ, ಅದು ಇಂಪಾರ್ಟೆಂಟು. ಅದಾದಮೇಲೆ ಕ್ಲಾಸ್ 6th ಒಂದು ಬೇಸಿಕ್ಸ್ NCERT ಇದೆ. ಸೊ ಅವೆರಡು ಭಾಳ ಮುಖ್ಯ. ಅದಾದಮೇಲೆ ಮಿಡಿವಲ್ ಹಿಸ್ಟ್ರಿ ಬೈ ಸತೀಶ್ ಚಂದ್ರ. ಸೊ ಇಲ್ಲೂ ಸಹಿತ ಓಲ್ಡ್ NCERT ಇದು. ಆಮೇಲೆ ಕ್ಲಾಸ್ 7th ಒಂದು NCERT ಇದೆ. ಆಮೇಲೆ ಮಾಡರ್ನ್ ಹಿಸ್ಟ್ರಿಯಲ್ಲಿ NCERT ಕ್ಲಾಸ್ 8th 2 ಪುಸ್ತಕ ಇದೆ, ಪಾರ್ಟ್ 1 ಪಾರ್ಟ್ 2 ಅಂಥೇಳಿ. ಅದಾದಮೇಲೆ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಫಾರ್ ಮಾಡರ್ನ್ ಹಿಸ್ಟ್ರಿ, ಇದೊಂದು ಸ್ಟ್ಯಾಂಡರ್ಡ್ ಬುಕ್ ಆಗುತ್ತೆ. ಆಮೇಲೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ 11ನೇ ಕ್ಲಾಸ್ NCERT ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ ಅಂಥೇಳಿ ಒಂದು ಪುಸ್ತಕ ಇದೆ. ಅದಾದಮೇಲೆ ನಿತಿನ್ ಸಿಂಘಾನಿಯಾ ಅಂಥೇಳಿ ಒಂದು ಆರ್ಟ್ ಆ್ಯಂಡ್ ಕಲ್ಚರ್ ಪುಸ್ತಕ ಇರತಕ್ಕಂಥದ್ದು. ಸೊ ಇದಿಷ್ಟು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಮತ್ತು ಎಂಟೈರ್ ಹಿಸ್ಟ್ರಿಗೆ ಸಾಕಾಗುತ್ತೆ. ಇದು ಸಹಿತ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಲ್ಲದಕ್ಕೂ ಸಹಿತ ಉಪಯೋಗ ಆಗ್ತಕ್ಕಂಥ ಪುಸ್ತಕಗಳು. ಅದಾದಮೇಲೆ ಎನ್ವಿರಾನ್ಮೆಂಟಿಗೆ ಹೋಗೋಣ. ಈಗ ಎನ್ವಿರಾನ್ಮೆಂಟಲ್ಲಿ ಈ NCERT ಬುಕ್ಸಲ್ಲಿ ಕ್ಲಾಸ್ 11th ಕೆಮಿಸ್ಟ್ರಿಯ ಒಂದು ಚಾಪ್ಟರ್ ಮಾತ್ರ ಎನ್ವಿರಾನ್ಮೆಂಟ್ ಕೆಮಿಸ್ಟ್ರಿ ಅಂಥೇಳಿ ಇದೆ. ಸೊ ಈ ಒಂದು ಚಾಪ್ಟರ್ ಇಂಪಾರ್ಟೆಂಟು. ಈ ಒಂದು ಚಾಪ್ಟರ್ನ ಲೈನ್ ಟು ಲೈನ್ ಓದಿ, ಒಂದು 3 to 4 ಟೈಮ್ಸ್ ಓದಿ ಒಂದು ನೋಟ್ಸ್ ಸಹಿತ ಮಾಡಿಟ್ಕೊಳ್ಳಿ. ಅದಾದಮೇಲೆ ಕ್ಲಾಸ್ 12th ಬಯಾಲಜಿ, 12ನೇ ಕ್ಲಾಸ್ನ ಬಯಾಲಜಿಯಲ್ಲಿ
ಟೆಕ್ನಿಕಲ್ ಬಯಾಲಜಿಯನ್ನು ಬಿಟ್ಟು ಇನ್ನಿತರೆ ಸಬ್ಜೆಕ್ಟ್ಗಳು ಹೆಲ್ತ್ ಆ್ಯಂಡ್ ಡಿಸೀಸ್ ಅಂತಿದೆ, ಅದಾದಮೇಲೆ ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳಿ ಇದೆ. ಎಸ್ಪೆಷಲಿ ಲಾಸ್ಟ್ 4 ಚಾಪ್ಟರ್ಸ್ ಭಾಳ ಇಂಪಾರ್ಟೆಂಟು. ಸೊ ಈ ರೀತಿ ಜನರಲ್ ಸ್ಟಡೀಸ್ಗೆ ಉಪಯೋಗ್ತಕ್ಕಂತಹ ಚಾಪ್ಟರ್ಸ್ ಮಾತ್ರ ಓದ್ಕೊಳ್ಳಿ. ಅದಾದಮೇಲೆ ಸ್ಟ್ಯಾಂಡರ್ಡ್ ಬುಕ್ ಅಂತ ಹೇಳಿದ್ರೆ ಶಂಕರ್ IAS ಅವ್ರದ್ದು ಎನ್ವಿರಾನ್ಮೆಂಟ್ ಅಂತೇಳಿ ಒಂದು ಪುಸ್ತಕ ಇದೆ. ಸೊ ಆ ಪುಸ್ತಕ ಸಹಿತ ಭಾಳ ಇಂಪಾರ್ಟೆಂಟು. ಇದು ಸಹಿತ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಸಹಿತ ಉಪಯೋಗ ಆಗ್ತಕ್ಕಂತಹದ್ದು. ಆಮೇಲೆ ಜಿಯೋಗ್ರಫಿ ಪುಸ್ತಕ ನೋಡೋಣ. ಜಿಯೋಗ್ರಫಿನಲ್ಲಿ ಫಸ್ಟು NCERT ಬುಕ್ಸ್. ಸೊ NCERTನಲ್ಲಿ ಕ್ಲಾಸ್ 6th 12th NCERTಸು, 6th 10th ಬೇಸಿಕ್ಸ್ ಇದೆ, 11th 12th ಸ್ವಲ್ಪ ಡೀಪ್ ಇದೆ. ಸೊ 11th ಡೈರೆಕ್ಟ್ ಸ್ಟಾರ್ಟ್ ಮಾಡಿದರೆ ಅಷ್ಟೊಂದು ಅರ್ಥ ಆಗಲ್ಲ. ಅದಕ್ಕೋಸ್ಕರ 6ರಿಂದ 10 ಜಿಯೋಗ್ರಫಿ ಬುಕ್ಸನ್ನು ಓದಿ. ಅದಾದಮೇಲೆ 11 ಮತ್ತು 12ರಲ್ಲಿ 4 ಪುಸ್ತಕ ಬರುತ್ತೆ. ಸೊ ಆ 4 ಪುಸ್ತಕವನ್ನು ಓದಿ. ಅದಾದಮೇಲೆ GC ಲಿಯಾಂಗ್ ಅಂಥೇಳಿ ಒಂದು ಜಿಯೋಗ್ರಫಿ ಪುಸ್ತಕ ಇದೆ, ಅದು ಸಹಿತ ಇಂಪಾರ್ಟೆಂಟು. ಆಮೇಲೆ ಆಕ್ಸ್ಫರ್ಡ್ ಅಟ್ಲಾಸ್, ನಾವು ಜಿಯೋಗ್ರಫಿನ ಓದುವಾಗ ಆಕ್ಸ್ಫರ್ಡ್ ಅಟ್ಲಾಸ್ ನಮ್ಮ ಒಟ್ಟಿಗೆ ಇರೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಎಕ್ಸಾಮ್ಸಲ್ಲಿ ಲೊಕೇಶನ್ಗಳನ್ನು ಜಿಯೋಗ್ರಫಿಕಲ್ ಫೀಚರ್ಸ್ಗಳನ್ನು ಕೇಳ್ತಕ್ಕಂಥದ್ದು ಕಾಮನ್ನು. ಸೊ ಅದಕ್ಕೋಸ್ಕರ ಅದು ಸಹಿತ ಇಂಪಾರ್ಟೆಂಟು. ಆಮೇಲೆ ಸೈನ್ಸಲ್ಲಿ ಕ್ಲಾಸ್ 6th to 10th NCERT ಪುಸ್ತಕಗಳು ಸಾಕು. ಅದಾದ ಬಿಟ್ಟರೆ ಕರೆಂಟ್ ಅಫೇರ್ಸ್, ಇದು UPSC KPSC ಎರಡಕ್ಕೂ ಸಹಿತ ಹೊಂದಿಕೆ ಆಗ್ತಕ್ಕಂಥದ್ದು. ಅದಾದಮೇಲೆ ಕರೆಂಟ್ ಅಫೇರ್ಸ್ಗೆ ಡೈಲಿ ನ್ಯೂಸ್ ಪೇಪರನ್ನು ಓದಬೇಕು. ಸೊ ನಾನು UPSC ಸ್ಟೂಡೆಂಟ್ಸ್ಗೆ ಮತ್ತು KPSCಯ KA ಸ್ಟೂಡೆಂಟ್ಸ್ಗೆ ಯಾವ ಥರ ನ್ಯೂಸ್ ಪೇಪರ್ನ ಓದಬೇಕು ಅಂಥೇಳಿ ನನ್ನ ಮುಂದಿನ ವಿಡಿಯೋನ ಮಾಡ್ತೀನಿ, ಸಪ್ರೇಟ್ ವಿಡಿಯೋ. ಯಾವ ಥರ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳು, ದ ಹಿಂದೂ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಇವನ್ನ ಯಾವ ಥರ ಓದಬೇಕು ಅಂತಕ್ಕಂಥ ಒಂದು ಮಾಹಿತಿ ಕೊಡ್ತಕ್ಕಂಥ ವಿಡಿಯೋನ ನಾನು ನೆಕ್ಸ್ಟ್ ಮಾಡ್ತೀನಿ. ಆಮೇಲೆ ಮುಂದಿನ ಇದಿರತಕ್ಕಂಥದ್ದು ಸ್ಟಡಿ, ಲೆಟ್ಸ್ ಬಿಗಿನ್ ಸ್ಟಡಿ. ಯಾವ ಥರ ಇವಾಗ ನಾವು ಸ್ಟಡಿಯನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಸೊ ಫ್ರೆಂಡ್ಸ್, ನಾವು ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಮಗೆ ಟೈಮ್ ಟೇಬಲ್ ಅಂತಕ್ಕಂಥದ್ದು ಭಾಳ ಮುಖ್ಯ. ಯಾವ ರೀತಿ ಒಂದು ದಿನದ ಟೈಮನ್ನು ನಾವು ಡಿವೈಡ್ ಮಾಡ್ಕೋಬೇಕು ಅಂತ. ಸೊ ಟೈಮ್ ಟೇಬಲಲ್ಲಿ ಒಂದು ಸ್ಟ್ಯಾಟಿಕ್ ಸಬ್ಜೆಕ್ಟು ಯಾವುದಾದ್ರೂ ಒಂದು, ಉದಾಹರಣೆಗೆ ಪೊಲಿಟಿ ಅಂಥೇಳಿ ತಗೊಳ್ಳಿ ಆ ಒಂದು ಸಬ್ಜೆಕ್ಟು. ಅದಾದಮೇಲೆ ಡೈಲಿ ನ್ಯೂಸ್ ಪೇಪರ್ ಓದ್ತಕ್ಕಂಥದ್ದು, ಇಂಡಿಯನ್ ಎಕ್ಸ್ಪ್ರೆಸ್ ಆರ್ ದ ಹಿಂದೂ ಯಾವುದಾದ್ರೂ ಒಂದನ್ನು ಮೊದಲು ಓದಿ. ಈ ಒಂದನ್ನು ಸುಮಾರು ನೀವು 3ರಿಂದ 4 ತಿಂಗಳು ಯಾವುದಾದ್ರೂ ಒಂದನ್ನು ಓದಿದರೆ ನೀವು ಸುಮಾರು 45 ನಿಮಿಷಗಳಲ್ಲಿ ಓದೋದನ್ನು ಕಲಿತೀರ. ಅದಾದಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇನ್ನೊಂದು ನ್ಯೂಸ್ ಪೇಪರನ್ನು ಸಹಿತ ನೀವು ಓದ್ಬೋದು. ಯಾವುದ್ಯಾವುದೋ ಇಂಪಾರ್ಟೆಂಟ್ ಇನ್ನೊಂದರಲ್ಲಿ ಬಿಟ್ಟಿದ್ದೀರಾ ಅಂಥ ಟಾಪಿಕ್ಗಳನ್ನು ಓದ್ಬೋದು. ಅದಾದಮೇಲೆ ಒಂದು ದಿನದ ಟೈಮ್ ಟೇಬಲಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿ. ಉದಾಹರಣೆಗೆ ನೀವು ಪೊಲಿಟಿ ಓದ್ತಾ ಇದ್ದರೆ ನೀವು ಓದ್ತಾ ಇರತಕ್ಕಂಥ ಚಾಪ್ಟರ್ ಮೇಲೆ ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅದನ್ನು ನಿಮ್ಮಿಂದ ಸಾಲ್ವ್ ಮಾಡೋದಕ್ಕೆ ಆಗ್ತಾ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಚೆಕ್ ಮಾಡೋದಕ್ಕೆ ನೀವು ಪ್ರಿವಿಯಸ್ ಇಯರ್ ಪ್ರಶ್ನೆನ ಸಾಲ್ವ್ ಮಾಡಬೇಕು. ಅದಾದಮೇಲೆ ಒಂದ್ಸರಿ ನೀವು ಒಂದು ಸೈಕಲ್ನ ಮುಗಿಸಿದ ಮೇಲೆ, ಒಂದು ಸೈಕಲ್ ಅಂತ ಹೇಳಿದ್ರೆ ನಾನು ಆವಾಗಲೇ ಬೇಸಿಕ್ಸ್ ಏನು ಹೇಳಿದೆ ಸಬ್ಜೆಕ್ಟ್ಸು ಅವನ್ನೆಲ್ಲ ಒಂದು ರೌಂಡ್ ಮುಗಿಸಿದ ಮೇಲೆ ಮತ್ತೆ ಅವನ್ನು ರಿವೈಸ್ ಮಾಡ್ತಕ್ಕಂತಹದ್ದು. ಸೊ ಈ ರೀತಿ ಸುಮಾರು 5 ಸತಿ ನೀವು ರಿವಿಷನ್ನ ಮಾಡಬೇಕು. ಸೊ ಹೀಗೆ ಮಾಡಿದಾಗ ನೀವು ಬೇಸಿಕ್ಸಲ್ಲಿ ಸ್ಟ್ರಾಂಗ್ ಆಗ್ತೀರಾ. ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಏನಿದೆ ಅಂತಕ್ಕಂಥ ಒಂದು ಅರಿವು ಬರುತ್ತೆ. ಸೊ ಈ ಒಂದು ಎಕ್ಸಸೈಸ್ ಏನಿದೆ, ಬೇಸಿಕ್ ಬುಕ್ಸ್ ಓದ್ತಕ್ಕಂಥ ಎಕ್ಸಸೈಸು, ಯಾರೆಲ್ಲ ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಅವರು ವಿತಿನ್ 3 to 4 ಮಂತ್ಸು ಇದನ್ನು ಮುಗಿಸ್ಬೇಕು. ನೀವು ಈ ಒಂದು ಬೇಸಿಕ್ ಬುಕ್ಸ್ ಓದೋದನ್ನು ಮುಗಿಸ್ಬೇಕು. ವರ್ಕಿಂಗ್ ಇದ್ದವರು ಅವರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನೀವು ನಿಮಗೆ ತಕ್ಕ ಹಾಗೆ ಒಂದು ಶೆಡ್ಯೂಲನ್ನು ಮಾಡ್ಕೋಬೇಕು. ಅದಾದಮೇಲೆ ಬಹಳ ನನಗೆ ಬರ್ತಾ ಇರ್ತಕ್ಕಂಥ ಪ್ರಶ್ನೆಗಳು ಏನಪ್ಪ ಅಂತ ಹೇಳಿದ್ರೆ, ನಾವು ಕೋಚಿಂಗ್ ತೊಗೋಬೇಕೋ ಬೇಡವೋ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಶುಡ್ ಐ ಟೇಕ್ ಕೋಚಿಂಗ್ ಆರ್ ನಾಟ್? ಎಸ್ಪೆಷಲಿ UPSCಗೆ ಓದ್ತಾ ಇರತಕ್ಕಂಥವ್ರು ಇವರು ಕನ್ಫ್ಯೂಷನಲ್ಲಿರ್ತಾರೆ. ತುಂಬ ಜನ ಟಾಪರ್ಸು ಕೋಚಿಂಗ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನನ್ನ ಒಂದು ಅನುಭವದ ಪ್ರಕಾರ ಕೋಚಿಂಗ್ ತಗೊಳ್ಳೋದು ಒಳ್ಳೆಯದು. ಸೊ ಕೋಚಿಂಗ್ ತಗೊಳ್ಳೋದ್ರಿಂದ ಆಗ್ತಕ್ಕಂಥ ಲಾಭಗಳೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಒಂದು ರೈಟ್ ಸ್ಟ್ರಾಟಜಿ ಗೊತ್ತಾಗುತ್ತೆ, ಒಂದು ರೈಟ್ ಫ್ರೇಮ್ವರ್ಕ್ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ಅದಾದಮೇಲೆ ನೀವು ಒಂದು ಪುಸ್ತಕವನ್ನು 5ರಿಂದ 6 ಸರಿ ಓದಿದಾಗ
ಬರ್ತಕ್ಕಂತಹ ನಾಲೆಡ್ಜ್ ಏನಿದೆ ಅದನ್ನು ಒಂದೇ ಸರಿ ನೀವು ಕ್ಲಾಸಲ್ಲಿ ಕಲಿಬೋದು, ಒಳ್ಳೆಯ ಟೀಚರ್ಗಳಿದ್ದರೆ. ಸೊ ಇದೆಲ್ಲದಕ್ಕೋಸ್ಕರ ನೀವು ಕೋಚಿಂಗನ್ನು ತಗೊಳ್ಳಿ. ಸಪೋಸ್ ಯಾರೆಲ್ಲ ಕೋಚಿಂಗ್ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥವರು, ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಫ್ರೀ ಕೋಚಿಂಗ್ ಒಂದು ಎಕ್ಸಾಮನ್ನು ಮಾಡುತ್ತೆ. ಅದು OBCಗೆ ಸಪ್ರೇಟು ಮತ್ತು SC STಗೆ ಸಪ್ರೇಟ್ ಎಕ್ಸಾಮ್ ಮಾಡ್ತಾರೆ. ಸೊ ಅಲ್ಲಿಯೂ ಸಹಿತ ನೀವು ಆ ಎಕ್ಸಾಮನ್ನು ತಗೊಂಡು ಕ್ಲಿಯರ್ ಮಾಡಿ ನೀವು ಕೋಚಿಂಗಿಗೆ ಹೋಗ್ಬೋದು. ಸೊ ಇಲ್ಲಪ್ಪ ಇಲ್ಲ 1 ವರ್ಷ ಯಾರು ವೇಟ್ ಮಾಡ್ತಾರೆ ಅಂತ ಅನ್ನೋರು ನಿಮ್ಮ ಕೈಯಲ್ಲಾದರೆ ನೀವು ಕೋಚಿಂಗನ್ನು ತೊಗೋಬೋದು ನೀವಾಗಿನೇ. ಇಲ್ಲ ಸರ್ ಅದು ಆಗಲ್ಲ ಅಂತ ಹೇಳಿದ್ರೆ ನೀವು ಸೆಲ್ಫ್ ಸ್ಟಡಿ ಮಾಡೋದಕ್ಕೆ ತಯಾರಾಗಿ. ಸೊ ಟೈಮ್ ಭಾಳ ತಗೊಳುತ್ತೆ ಸೆಲ್ಫ್ ಸ್ಟಡಿಯಲ್ಲಿ. ಇಫ್ ಯು ಆರ್ ರೆಡಿ ಟು ಗಿವ್, ಯು ಕ್ಯಾನ್ ಗೋ ಹೆಡ್. ಅದಾದಮೇಲೆ ಮೇನ್ಸ್ ಪ್ರಿಪ್ರೇಷನ್ ಬಗ್ಗೆ ನನ್ನ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಯಾವ ಥರ ಸಿಲೆಬಸ್ ಇರುತ್ತೆ, ಬುಕ್ ಲಿಸ್ಟು ಹೆಂಗಿರುತ್ತೆ, ಮತ್ತು ಮೇನ್ಸ್ ಪ್ರಿಪ್ರೇಷನ್ನ ಯಾವ ಥರ ಮಾಡಬೇಕು, ಮತ್ತು ಯಾವ ಥರ ಪ್ರಿಲಿಮ್ಸು ಮತ್ತು ಮೇನ್ಸು ಎರಡನ್ನೂ ಒಟ್ಟಿಗೆ ಪ್ರಿಪ್ರೇಷನ್ ಮಾಡಬೇಕು ಅಂತಕ್ಕಂತಹದ್ದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಇದಿಷ್ಟು ಅರ್ಥ ಆಗಿದೆ ಅಂದ್ಕೊತಿದ್ದೀನಿ ಎಲ್ಲ ವೀಕ್ಷಕರಿಗೆ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಇನ್ನೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ UPSC ಮತ್ತು KPSC ಎಕ್ಸಾಮಿಗೆ, ಸೊ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ಪ್ರಶ್ನೆನ ನನ್ನ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಧನ್ಯವಾದ.